ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಜಾತ್ರೆ ನಿಮಿತ್ತವಾಗಿ ತಂಪು ಪಾನೀಯ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಅಶೋಕ್ ಪಟ್ಟಣ. ಚೈತ್ರ ಮಾಸದ ಮೊದಲ ಹಬ್ಬ ಯುಗಾದಿ ಆರಂಭವಾಗುತ್ತಿದ್ದಂತೆ ಪಟ್ಟಣದ ಮಲಪ್ರಭೆ ನದಿ ತೀರದಂಚಿನಲ್ಲಿರುವ ಸಂಸ್ಥಾನಿಕರ ಕಾಲದ ಬೆಳಗಾವಿ ಜಿಲ್ಲೆ ರಾಮದುರ್ಗದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವರ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ಸುಡು ಬಿಸಿಲಿನ ಬೇಸಿಗೆ ತಿಂಗಳಲ್ಲಿ ಪ್ರತಿ ವರ್ಷದಂತೆ ಅಂದರೆ ಸುಮಾರು 10 ವರ್ಷಗಳಿಂದ ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅಸೋಸಿಯೇಷನ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಈ ಯುಗಾದಿ ಹಬ್ಬದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಸಾರ್ವಜನಿಕರಿಗೆ ತಂಪಾದ ಪಾನೀಯವನ್ನ ವಿತರಣಾ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕ ಅಶೋಕ್ ಪಟ್ಟಣ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಮಾತನಾಡಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅಸೋಸಿಯೇಷನ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆಗೆ ಆಗಮಿಸಿದ ಸಾರ್ವಜನಿಕರಿಗೆ ಈ ಸುಡು ಬಿಸಿಲಿನಲ್ಲಿ ತಂಪಾದ ಪಾನೀಯವನ್ನ ವಿತರಣೆ ಮಾಡುತ್ತಿದ್ದಾರೆ. ಅವರಿಗೆ ರಾಮದುರ್ಗದ ಜನತೆಯ ಪರವಾಗಿ ಅಭಿನಂದನೆ ತಿಳಿಸಿ ಶುಭ ಹಾರೈಸಿದರು. ಎಂಡಿ ಸೋಹಿಲ್ ಬೈರಕದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಈ ವೆಂಕಟೇಶ್ವರ ಜಾತ್ರೆಯ ಶುಭಾಶಯಗಳನ್ನು ಕೋರುತ್ತಾ, ಈ ಜಾತ್ರೆಯ ವಿಶೇಷತೆ ಏನಂದ್ರೆ ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಎಲ್ಲ ಹಳ್ಳಿಯಲ್ಲಿ ಜಾತ್ರೆ ಆಗ್ತಾವ. ಆ ಜಾತ್ರೆಯಲ್ಲಿ ಸಾಯಂಕಾಲದ ವೇಳೆ ತೇರನ್ನು ಎಳಿತಾರ. ಇಲ್ಲಿ ರಾಮದುರ್ಗದಲ್ಲಿ ಏನೈತಿ ಬೆಳಿಗ್ಗೆ 8-8:30 ಮಾತ್ರ ತೇರನ್ನು ಎಳಿತಾರ. ಎಲ್ಲ ನಮ್ಮ ಹಳ್ಳಿಯ ಜನ, ನಮ್ಮ ತಾಲೂಕಿನ ಎಲ್ಲ ಹಳ್ಳಿಯ ಜನ ಸೇರಿ ಈ ಒಂದು ತೇರನ್ನು ಎಳಿತಾರ, ಈ ಜಾತ್ರೆಯನ್ನು ಮಾಡ್ತಾರ. ಬಹಳ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ಜರುಗುತ್ತದೆ. ಈ ಬಿಸಿಲಿನ ತಾಪ ದಾಹ ಏನು ಜನರಿಗೆ ಆಗತ್ತ, ಈ 10 ವರ್ಷಗಳಿಂದ ನಮ್ಮ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೆಲ್ಫೇರ್ ಅಸೋಸಿಯೇಷನ್ ಕ್ಲಬ್ ವತಿಯಿಂದ ಈ ಶರಬತ್ ವಿತರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಸಲ ಏನೈತೆ ಅಂದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ನಮ್ಮ ವಿಜಯಕುಮಾರ್ ರಾಠೋಡ್ ಅವರು ಸಹ ಕೈ ಜೋಡಿಸಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವತಿಯಿಂದ ಶರಬತ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಷ್ಟು ಲೀಟರ್ ವಿತರಣೆ ಮಾಡ್ತೀರಿ? ನಾವು ಈಗ ಬಂದಂತಹ ಭಕ್ತ ಸಮೂಹಕ್ಕೆ ಮಧ್ಯಾಹ್ನ ಮಠನೂ ಸಹ ನಾವು ಏನೈತಿ ಶರಬತ್ತವನ್ನು ವಿತರಣೆ ಮಾಡ್ತೀವಿ. ಒಟ್ಟಾರೆಯಾಗಿ ಎಷ್ಟು ಲೀಟರ್ ವಿತರಣೆ ಮಾಡ್ತೀರಿ ನೀವು? ನಾವು ಕನಿಷ್ಠ ಒಂದು 10 ಬ್ಯಾರಲ್, ಒಂದು ಬ್ಯಾರಲ್ಗೆ ಎಷ್ಟು ಆಗತ್ತೆ ಅದು ಅಂದಾಜ ಹಾಕಿದ್ರೆ ನಮಗೆ ಗೊತ್ತಾಗತ್ತೆ. ಕನಿಷ್ಠ ಒಂದು 10 ಬ್ಯಾರಲ್ ಅನ್ನು ಮಾಡಿ ವಿತರಣೆ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ರಾಮದುರ್ಗ ತಾಲೂಕಿನ ಎಲ್ಲಾ ಜನತೆಗೆ ವೆಂಕಟೇಶ್ವರ ಜಾತ್ರೆ ಹಾರ್ದಿಕ ಶುಭಾಶಯನ ಹೇಳಿ, ಇವತ್ತು ವಿಶೇಷ ಅಂದ್ರೆ ವೆಂಕಟೇಶ್ವರ ಜಾತ್ರೆ ಏನಿದೆಯಲ್ಲ, ರಾಮದುರ್ಗ ತಾಲೂಕಿನ ಸುಪ್ರಸಿದ್ಧವಾದ ಒಂದು ಜಾತ್ರೆ, ಅದು ರಥೋತ್ಸವದೊಂದಿಗೆ. ಆ ಜಾತ್ರೆಯ ನಿಮಿತ್ತವಾಗಿ ನಮ್ಮ ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ 2 ಸಂಯೋಗದೊಂದಿಗೆ ಇವತ್ತೇನು ಜಾತ್ರೆಗೆ ನಮ್ಮ ಸಾರ್ವಜನಿಕರು ಏನ್ ಬರ್ತಾರಲ್ಲ ರಥೋತ್ಸವಕ್ಕೆ ಬಂದಂತವರಿಗೆ ಈ ಬಿಸಿಲಿನ ತಾಪದಲ್ಲಿ ದಾಹವನ್ನ ತೀರಿಸಲಿಕ್ಕೆ ಎಪಿಜೆ ಅಬ್ದುಲ್ ಕಲಾಂ ಮತ್ತು ಕರ್ನಾಟಕ ರಕ್ಷಣಾ 2 ಸಂಯೋಗದೊಂದಿಗೆ ಒಂದು ತಂಪು ಪಾನೀಯ ಅಂದರೆ ಶರ್ಬತ್ತನ್ನ ವಿತರಣೆ ಮಾಡ್ತಾ ಇದ್ದೀವಿ. ಅದು ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಸುಮಾರು 10 ವರ್ಷದಿಂದ ಪಾಪ ಇದನ್ನ ಮಾಡ್ಕೊಂಡ್ ಬಂದಿದ್ರು. ಈಗ ನಮ್ಮ ಗೌರವಾಧ್ಯಕ್ಷರಾಗಿರುವಂತಹ ಜವರಣ್ಣ ಹಾಜಿ ಅವರ ಒಂದು ನೇತೃತ್ವದಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ 2 ಕೂಡಿ ಈ ಸಲ ಬಂದಂತ ಎಲ್ಲಾ ಸಾರ್ವಜನಿಕರಿಗೆ ಏನ್ ಜಾತ್ರೆಗೆ ವಿಶೇಷ ಬಂದಾರಲ್ಲ ಅವರೆಲ್ಲರೂ ಕೂಡ ಒಂದು ತಂಪು ಪಾನೀಯವನ್ನು ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಈ ಜಾತ್ರೆ ವಿಶೇಷ ಏನಂದ್ರೆ ರಾಮದುರ್ಗ ತಾಲೂಕಿನ ಪ್ರತಿಯೊಂದು ಕಡೆ ಸಾಯಂಕಾಲ ತೇರನ್ನು ಎಳಿತಾರ. ಬಟ್ ಈ ರಾಮದುರ್ಗಿನ ಏನು ವೆಂಕಟೇಶ್ವರ ದೇವಸ್ಥಾನದ ರಥೋತ್ಸವ ಇದೆಯಲ್ಲ, ಅದು ಬೆಳಗ್ಗೆ ಸುಮಾರಿಗೆ ರಥೋತ್ಸವನ್ನ ಚಾಲನೆ ಮಾಡ್ತಾರ. ಅದಕ್ಕಾಗಿ ಈ ಬಿಸಿಲಿನ ತಾಪಕ್ಕೆ ಜನರಿಗೆ ಒಂದು ತಂಪು ಪಾನೀಯ ಕೊಡುವಂತ ಒಂದು ವಿಶೇಷ ಒಂದು ಈ ಎರಡು ಸಂಘಟನೆ ಸಹಯೋಗದೊಂದಿಗೆ ಶರ್ಬತ್ತನ್ನ ವಿತರಣೆ ಮಾಡ್ತಾ ಇದ್ದೀವಿ. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.